ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಾನಿವತ್ತು ಒಂದು ಹುಳಿ ಮಾಡ್ತಾಯಿದ್ದೀನಿ, ಅಂದರೆ ಸಾಂಬಾರು. ಆ ಸಾಂಬಾರಿಗೆ ಏನು ಕಾಳುಗಳನ್ನ ಹಾಕ್ತಾಯಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಡಬಲ್ ಬೀನ್ಸ್. ಸಾಮಾನ್ಯ ನಿಮಗೆಲ್ಲ ಗೊತ್ತಿರುತ್ತೆ. ನಾನಿದೇ ಪ್ರಪ್ರಥಮವಾಗಿ ನಮ್ಮ ಮನೆಯಲ್ಲಿ ಇದನ್ನು ನಾನು ಬಳಸ್ತಾ ಇರೋದು. ನಾವು ಯಾವಾಗಲೂ ಇದನ್ನು ಬಳಸಿರಲಿಲ್ಲ. ರಾತ್ರಿನೇ ಚೆನ್ನಾಗಿ ತೊಳೆದು ನೆನೆ ಹಾಕಿಟ್ಟಿದ್ದೆ. 1/4 kg ಇದೆ, 250 ಗ್ರಾಮು. ಮತ್ತು ಬಿಳಿ ಅಲಸಂದೆ ಕಾಳು, ಇದ್ರ ಜೊತೆಗೆ ಬದನೆಕಾಯಿ, ಆಲೂಗೆಡ್ಡೆನೂ ಇದೆ, ಅದನ್ನು ಎರಡೆರಡು ಹಾಕ್ತೀನಿ. ಇದಿಷ್ಟನ್ನು ಹಾಕಿ ನಾನಿವತ್ತು ತರಕಾರಿ ಹುಳಿ ಮಾಡ್ತೀನಿ. ನಾನು ಇದನ್ನು ಇವತ್ತೇ ಪ್ರಥಮ ಬಾರಿ ಬಳಸ್ತಾ ಇರೋದು ಸ್ನೇಹಿತರೆ. ನೀವು ಯಾರಾದರೂ ಬಳಸಿದರೆ ಇದನ್ನು ದಯಮಾಡಿ ತಿಳಿಸಿ, ನೀವು ಯಾವ ರೀತಿ ಇದನ್ನು ಮಾಡ್ತೀರಾ ಅಂತ. ನಾನಿದೇ ಪ್ರಥಮ ಬಾರಿ ಬಳಸ್ತಾ ಇರೋದರಿಂದ ಫಸ್ಟ್ ಟೈಮ್ ನಾನು ನೋಡ್ತೀನಿ ಹೇಗೆ ಬರುತ್ತೆ ಸಾಂಬಾರು ಅಥವಾ ಹುಳಿ ಅಂತ. ಈಗ ನಾನು ಮೊದಲಿಗೆ ಇನ್ನೊಮ್ಮೆ ತೊಳೆದು ಕುಕ್ಕರ್ನಲ್ಲಿ ಹಾಕಿ 2 ವಿಷಲ್ ತೊಗೊತೀನಿ. ನಂತರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಆ ಕಾಳುಗಳ ಜೊತೆ 2 ಬದನೆಕಾಯಿ ಹಾಕಿದ್ದೀನಿ, 2 ಆಲೂಗೆಡ್ಡೆ ಹಾಕಿದ್ದೀನಿ ದಪ್ಪದು, ಮತ್ತು 4 ಹುಳಿ ಟೊಮೆಟೊ ಹಾಕಿದ್ದೀನಿ. ಈಗ ಇದನ್ನು 2 ವಿಷಲ್ ಕೂಗಿಸ್ಕೊಂಡು ಬಂದುಬಿಡ್ತೀನಿ. ನಂತರ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ಈಗ 2 ವಿಷಲ್ ಬಂದಿದೆ. ಈಗ ಪ್ರೆಷರು ಕಡಿಮೆ ಆಗಿದೆ. ಈಗ ತೆಗೆದು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈ ರೀತಿ ಬೆಂದಿದೆ. ಓಹೋ ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ ಅಂತ, ಸಖತ್ತಾಗಿ ಬೆಂದಿದೆ. ಈಗ ನಾನು ಸಾರು ಮಾಡೋ ಪಾತ್ರೆಗೆ ಇದನ್ನು ಬಗ್ಗಿಸ್ಕೊಂಡು ಮುಂದಿನ ಪ್ರೊಸೀಜರ್ ಶುರು ಮಾಡೋಣ. ಸ್ನೇಹಿತರೆ ನೋಡಿ, ಸಾರಿಗೆ ರುಬ್ಬೋಕ್ಕೆ 2 ಸೌಟಷ್ಟು ಬೆಂದಿರೋ ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಈ ಹೋಳು ತೆಂಗಿನಕಾಯಿ, ಅದು ಸ್ವಲ್ಪ ಕೊಬ್ಬರಿ ಥರ ಆಗಿಬಿಟ್ಟಿತ್ತು, ಬಂತು, ಅದನ್ನೇ ಹೆಚ್ಚಿಟ್ಕೊಂಡಿದ್ದೀನಿ. 2 ಸಣ್ಣ ಗೆಂಡೆ ಈರುಳ್ಳಿ, 2 ಹುಳಿ ಟೊಮೆಟೊ, ನೋಡಿ ಈ ಕಪ್ಪಲ್ಲಿ 3/4 ಕಪ್ಪು ಹುರಿಗಡಲೆ. ಇದಿಷ್ಟನ್ನು ಹಾಕಿ ಮೊದಲಿಗೆ ನುಣ್ಣಗೆ ರುಬ್ಕೊಂಡು ಬಂದುಬಿಡ್ತೀನಿ. ಸ್ನೇಹಿತರೆ ನೋಡಿ, ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ರುಬ್ಕೊಳ್ಳೋಕ್ಕೆ ನೀರನ್ನ ಹಾಕ್ಕೋಬೇಡಿ. ನೋಡಿ ಈ ಕಟ್ಟಿರುತ್ತಲ್ಲ, ಈ ಕಟ್ಟನ್ನೇ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಸಾರು ಆವಾಗ. ನಾನು ಸಾಮಾನ್ಯ ಈ ತೊಗರಿಬೇಳೆ ಹಾಕದೆ ಈ ಕಾಳುಗಳನ್ನೆಲ್ಲ ಮಾಡಿದಾಗ, ಕಾಳು ಹುಳಿಗಳನ್ನೆಲ್ಲ ಸಾರನ್ನ ಮಾಡಿದಾಗ ಹೀಗೆ ನಾನು ಮಾಡೋದು. ತುಂಬ ರುಚಿಯಾಗಿರುತ್ತೆ. ಈಗ ಇದನ್ನು ನುಣ್ಣಗೆ ರುಬ್ಕೊಂಬರೋಣ. ನೋಡಿ ಸ್ನೇಹಿತರೆ, ಎಕ್ಸ್ಟ್ರಾ ನೀರು ಏನನ್ನೂ ಹಾಕದೆ ನಾನು ಹಾಕ್ಕೊಂಡಿದ್ದಂಥ ನಿಮಗೆ ತೋರಿಸಿದಂಥ ಆ ಕಟ್ಟಿನಲ್ಲೇ ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಅಷ್ಟೇ ಸಾಕು, ಬೇರೆ ನೀರೇನು ಬೇಡ. ಸ್ನೇಹಿತರೆ ನೋಡಿ, ಸಾರಿಗೆ ನಾನು ರುಬ್ಬಿರ್ತಕ್ಕಂಥ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಎಷ್ಟು ಬೇಕೋ ಅಷ್ಟು ನಮ್ಮ ಮನೆಗೆ ರುಚಿಗೆ ಅನುಗುಣವಾಗಿ ಹುಳಿ ಇಟ್ಕೊಂಡಿದ್ದೀನಿ. ಖಾರದ ಪುಡಿನೂ ಅಷ್ಟೇ ನಮ್ಮ ಮನೆಯ ಅನುಗುಣವಾಗಿ ಖಾರ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ನಾನಿಲ್ಲಿ ಕಲ್ಲುಪ್ಪು ಬಳಸ್ತಾ ಇದ್ದೀನಿ, ಮತ್ತು ಬೆಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದಿಷ್ಟನ್ನು ಈ ಸಾರಿನ ಪಾತ್ರೆಗೆ ಹಾಕಿ, ಸಾರು ಎಷ್ಟು ಹದದಲ್ಲಿ ಬೇಕೋ ಅಷ್ಟು ಹದಕ್ಕೆ ನಾನು ಮಾಡಿಕೊಂಡು, ಯಾಕೆಂದರೆ ನಾನು 2 ದಿನಕ್ಕೆ ಒಂದ್ಸರಿ ಮಾಡೋದು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಎಷ್ಟು 2 ದಿನಕ್ಕೆ ಬೇಕೋ ಅಷ್ಟು ಈ ಹದನ ಮಾಡಿಕೊಂಡು ಒಲೆ ಮೇಲೆ, ಅಂದರೆ ಸ್ಟವ್ ಮೇಲೆ ಕುದಿಯೋಕೆ ಇಡ್ತೀನಿ. ಅದು ಕುದಿಬೇಕಾದ್ರೆ ನಿಮಗೆ ಶೇರ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಸಾರು ಕುದಿ ಬರ್ತಾಯಿದೆ. ಈಗ ನಾನು ರುಚಿ ನೋಡಿದೆ. ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಅದ್ಭುತವಾಗಿ ಬಂದಿದೆ. ಇದಕ್ಕಿನ್ನೇನು ನಾವು ಒಗ್ಗರಣೆಯನ್ನು ಕೊಡೋ ಹಾಗಿಲ್ಲ, ಇಷ್ಟೇ ಸಾಕು. ಬಹಳ ರುಚಿಕರವಾದ, ಆರೋಗ್ಯಕರವಾದ ಡಬಲ್ ಬೀನ್ಸ್ ಮತ್ತು ಬಿಳಿ ಹಲಸಂದೆ ಕಾಳು, ಬದನೆಕಾಯಿ, ಆಲೂಗೆಡ್ಡೆ ಎಲ್ಲ ಹಾಕಿ ಮಾಡಿರ್ತಕ್ಕಂಥ ಸಾಂಬಾರು ಅಥವಾ ಹುಳಿ. ನಮ್ಮ ಮಾತಿನಲ್ಲಿ ಹೇಳಬೇಕಾದ್ರೆ ಹುಳಿ ತುಂಬ ಚೆನ್ನಾಗಿದೆ. ನಾನು ಇಷ್ಟೇ, ಇನ್ನೇನು ಇದಕ್ಕೇನು ಒಗ್ಗರಣೆ ಏನು ಕೊಡೋದಿಲ್ಲ. ಅದ್ಭುತವಾದಂಥ ಈ ಒಂದು ಸಾಂಬಾರು ನಿಮಗೆ ಎಲ್ಲದಕ್ಕೂ ಸರಿ ಆಗುತ್ತೆ. ಅನ್ನ, ಊಟಕ್ಕೆ, ತಿಂಡಿಗೆ ಅಂದರೆ ಚಪಾತಿಗೆ, ರೊಟ್ಟಿಗೆ, ದೋಸೆಗೆ, ಇಡ್ಲಿಗೆ, ರಾಗಿ ಹಿಟ್ಟಿಗೆ ಎಲ್ಲದಕ್ಕೂ ಸರಿ ಹೊಂದುತ್ತೆ. ಒಮ್ಮೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಒಗ್ಗರಣೆ ಕೊಡದೇ ಇದ್ದರೆ ರುಚಿಸುತ್ತಾ ಅಂದ್ಕೋಬೇಡಿ, ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಹೇಳಿದ್ದು, ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ.
ಅವ್ರಿಗೆಲ್ಲ ಸಲಹೆ ಕೊಟ್ಟೆ ಹೀಗೆ ಆಗಲ್ಲ. ಈ